ರಾಜಧಾನಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಜೋರಾಗಿದೆ. ಕೆಆರ್ಪುರದಲ್ಲಿ ಬಾಲಕಿ ಮೇಲೆ 6 ನಾಯಿಗಳು ದಾಳಿ ಮಾಡುವ ಪ್ರಯತ್ನ ನಡೆಸಿ ಅದೃಷ್ಟವಶಾತ್ ಮಗು ಬದುಕಿರುವ ಘಟನೆ ಬೆಂಗಳೂರಿನ ಕೆಆರ್ಪುರದಲ್ಲಿ ವರದಿಯಾಗಿದೆ. ತನ್ನಷ್ಟಕ್ಕೆ ತಾನು ಆಟ ಆಡ್ತಾ ಇದ್ದಂಥ ಬಾಲಕಿ ಮೇಲೆ ಏಕಾಏಕಿ 6 ಶ್ವಾನಗಳು ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ. ಆ ಬಾಲಕಿ ಕಿರುಚ್ತಾ ಇದ್ದಂಗೆ ಅಕ್ಕಪಕ್ಕದವರು ಓಡಿ ಬರ್ತಾರೆ, ನಾಯಿಗಳಲ್ಲಿಂದ ದಿಕ್ಕಾಪಾಲಾಗ್ತವೆ. ಈ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಶ್ವಾನಗಳು ದಾಳಿ ಆಗ್ತಾ ಇದ್ದಂಗೆ ಆ ಮಗು ಚೀರಿದ್ದಕ್ಕೆ ಅಕ್ಕಪಕ್ಕದವರು ಬಂದು ಆ ಮಗುವಿನ ಪ್ರಾಣ ಉಳಿಸಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. 6 ನಾಯಿಗಳಿವೆ ಸುತ್ತಮುತ್ತ. ಆದರೆ ಮಗುವಿನ ಆಯುಷ್ ಗಟ್ಟಿ ಇತ್ತು, ಮಗುವಿನ ಅದೃಷ್ಟ ಚೆನ್ನಾಗಿತ್ತು. ಅಲ್ಲಿ ಯಾರೋ ಸ್ಥಳೀಯರು ಬರ್ತಾ ಇದ್ದಂಗೆ ನಾಯಿಗಳೆಲ್ಲವೂ ಕೂಡ ಅಲ್ಲಿಂದ ಕಾಲ್ಕಿತ್ತಿವೆ. ಇದೇ ಮಗು ನೋಡಿ, ನಾಯಿ ದಾಳಿಯಿಂದ ಪಾರಾಗಿರುವ ಮಗು ಅದೃಷ್ಟಕ್ಕದ ಆಡ್ತಾ ಇತ್ತು. ಆದರೆ ಏಕಾಏಕಿ ನಾಯಿಗಳು ದಾಳಿ ಮಾಡಿ ಮಗುವನ್ನು ಗಾಯಗೊಳಿಸುವ ಹಂತದಲ್ಲಿರಬೇಕಾದ್ರೆ ಯಾರೋ ಆಚೆಯವರು ಬಂದು ಮಗುವನ್ನು ಉಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೀವಿರೋ ಜಾಗದಲ್ಲೇ ನಾಯಿ ದಾಳಿ ಮಾಡಿರೋದು, ಆ ಜಾಗದಲ್ಲಿ ಅಷ್ಟು ನಾಯಿಗಳಿವೆಯಾ ಅಥವಾ ಆ ಸಂದರ್ಭದಲ್ಲಿ ಮಗು ಆಡ್ತಾ ಇದ್ದಿದ್ದನ್ನು ನೋಡಿ ಬಂದಿರೋ ನಾಯಿಗಳ, ಅಥವಾ ಅಲ್ಲ ನಾಯಿಗಳಿದ್ರೂ BBMP ಅವರು ಯಾಕೆ ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ? ಖಂಡಿತ ಪ್ರಣಾತ್, ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ ಬೆಂಗಳೂರು ನಗರದಲ್ಲಿ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ BBMP ಅಧಿಕಾರಿಗಳು ಮಾತ್ರ ಮುಂದಾಗ್ತಿಲ್ಲ. ಯಾಕಂದರೆ KR ಭಾಗದ ಸೊನ್ನೆನಹಳ್ಳಿಯಲ್ಲಿ ಈ ಮಗು ಏನಿದೆ, ಈ ಮಗು ಮೇಲೆ ಸುಮಾರು 7 ರಿಂದ 8 ನಾಯಿಗಳು ಅಟ್ಯಾಕ್ ಮಾಡ್ತವೆ. ಸದ್ಯ ಮಗುಗೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ಇವರು ಮೂಲತಃ ಜಾರ್ಖಂಡ್ನವರು. ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಅಪಾರ್ಟ್ಮೆಂಟ್ನಲ್ಲಿಂದ ಬಂದು ಮಗು ಇವ್ರು ಏನು ನಿಂತಿದ್ದಾರೆ, ಇದೇ ಒಂದು ಪ್ಲೇಸಲ್ಲಿ ಮಗು ಈ ಒಂದು ಬಿಲ್ಡಿಂಗ್ ಹತ್ರ ಹೋಗೋದಕ್ಕೆ ಆಟಾಡೋದಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಮಗು ಬರ್ತಂಥ ಸಂದರ್ಭದಲ್ಲಿ ಇಲ್ಲಿ ಬರುತ್ತೆ. ಅಲ್ಲಿಗೆ ಬಂದ ತಕ್ಷಣ ಸುಮಾರು 7 ರಿಂದ 8 ನಾಯಿಗಳು ಬಂದು ಅಟ್ಯಾಕ್ ಆಗ್ತವೆ. ಇದರ ಚಿತ್ರಣವನ್ನು ನೀವು ನೋಡ್ತಿರುವಂತಹ ಈ ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗಲ್ಲಿರುವಂತಹ CCTV ಏನಿದೆ, ಆ CCTV ಕಂಪ್ಲೀಟು ಚಿತ್ರಣವನ್ನು ರೆಕಾರ್ಡಿಂಗ್ ಆಗಿ ಸಿಕ್ಕಿರುವಂಥದ್ದು. ಈಗ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಅಂದರೆ ಸದ್ಯ ಏನು ಈ BBMP ಅಧಿಕಾರಿಗಳು ವಲಯವಾರು ಮಟ್ಟದಲ್ಲಿ ಸುಮಾರು ಒಂದು 8 ವಲಯಗಳು ಸೇರಿದಂತೆ ಸುಮಾರು ಕೋಟಿಗಟ್ಟಲೆ ಅನುದಾನವನ್ನು ಖರ್ಚು ಮಾಡ್ತಾರೆ. ಬೀದಿ ನಾಯಿಗಳನ್ನು ಕಡಿವಾಣ ಹಾಕಬೇಕು, ಸಂತಾಹರಣ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತೇಳಿ ಕೋಟಿಗಟ್ಟಲೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದೊಂದು ಏರಿಯಾದಲ್ಲಿ ಸುಮಾರು 15 ರಿಂದ 20 ಅಷ್ಟು ಬೀದಿ ನಾಯಿಗಳ ದಂಡ ಇರುತ್ತೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲ್ಲ. ಸೊ ನಮ್ಮ ಜೊತೆಗೆ ಇವರಿದ್ದಾರೆ, ನಾನು ಮಾತಾಡಿಸ್ತೀನಿ. ಮಗು ಕೂಡ ಏನೂ ಆಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದೆ. सर क्या हो गया सर इसको सर हम उधर से आ रहा था, वो हम काम में गया तो ये सो रही थी रूम में. बाद में निशा भी काम में चली गई. उसके बाद ये सोने के बाद ये खड़े होके इधर, ये मेरा भाई है, बड़ा भाई है, सांग मेरा बड़ा भाई, उधर आने के लिए आया तो बीच में कुत्ता लोग अटैक किया है. सर इधर से कितना है सर कुत्ता है इधर से? सब फॉर एग्जाम के लिए सर परमानेंट इतना बोल तो नहीं सकता हूँ, लेकिन ऐसे अनुमानिक गेस बोलते तो समथिंग 25 से 30 तक एनिमम हो सकता है कुत्ता इधर. BBMP ऑफिसर से नहीं आता है ना उधर से? सर एक बार आया था, लेकिन पता नहीं पकड़ा नहीं पकड़ा वो मुझे पता नहीं. एक बार आया था मुझे, वो मेरे को मालूम नहीं, कभी आता कभी नहीं आता, वो मेरे को हमको पता नहीं रहता. हम काम करने वाला है सर, उतना हमको पता नहीं चलता है सर. उसका क्या हो गया सर पापा में एक्चुअली हुई है सर, जो मैंने पहले बोल दिया, बस कुत्ता ने अटैक किया, बस उतने. ऐसा कुछ कुत्ता लोग ऐसा घाव चोट कुछ लगाया नहीं है. घाव चोट लगाया तो मैं कल ही हॉस्पिटल लेके जाता था, लेकिन नॉर्मली ऐसा अटैक किया है. बाद में वहाँ से मेरा भाई और ये सब्जी वाला भाई जी 2-3 लोग आके उसको. ಓಕೆ ಪ್ರಣಾತ್, ಸುಮಾರು ಈ ಭಾಗದಲ್ಲಿ ಒಂದು 20 ರಿಂದ 25 ನಾಯಿಗಳಿದ್ದಾವೆ. ಆದರೂ ಕೂಡ BBMP ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೇಳಿ ಆ ಮಗುವಿನ ತಂದೆ ಹೇಳ್ತಿರುವಂಥದ್ದು. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.